ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀಮದ್ ಸುಮಧ್ವ ವಿಜಯ ಪಾಠಕ್ರಮದಲ್ಲಿ ವರ್ಡ್ ಬೈ ವರ್ಡ್ ಮೀನಿಂಗ್ ಪ್ರತಿ ಪದಕ್ಕೂ ಅರ್ಥ ಅನುಸಂಧಾನ ಮಾಡಿಸ್ತಾ ಇದ್ದೇನೆ, ಯಥಾಶಕ್ತಿ ನಂಗೆ ತಿಳಿದಷ್ಟು. ಇಲ್ಲಿ ಮೊದಲು 30 ಶ್ಲೋಕಗಳು ಮುಗಿದಿದೆ 16ನೇ ಸರ್ಗದಲ್ಲಿ ಸುಮಧ್ವ ವಿಜಯದಲ್ಲಿ. ಇವತ್ತು 31ನೇ ಶ್ಲೋಕದಿಂದ ಪ್ರಾರಂಭವಾದ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇಲ್ಲಿ 31ನೇ ಶ್ಲೋಕ ಹೇಗಿದೆ. ಪಂಚಾಸನ್ ನರಪಣರೋಪನೀತ ಮಾತ್ರ ಯೋ ವಾಕ್ಷೀಂ ಋಗಮತಿರೋಗಿಣೀಂ ನಿನಾಯ ಸವ್ಯಾಖ್ಯಾ ಸ್ವರದಮಣಾಯ ಪೂರ್ವವಾಟೋ ನಿರ್ದೇಶಾದ್ವದಿತ ಗುರೋರ್ಗಳ ಪ್ರವೇಶಂ. ಇಲ್ಲಿ ಯಹ ಪೂರ್ವವಾಟಃ, ಯಾವ ಮೂಡಂಬಾಡಿತಾಯ ಎಂಬೋ ಹೆಸರುಳ್ಳವನು, ಅವನ ಹೆಸರೇ ಮೂಡಂಬಾಡಿತಾಯ. ಪಂಚಾಸತ್ 50 ಮಂದಿ. ನರಪಣರ ನರ ರಾಜ, ನರಪಣರ ರಾಜಭಟರು, ರಾಜಭಟರಿಂದ ಸರ್ವೆಂಟ್ಸ್ ಆಫ್ ರಾಜ. ಉಪನೀತ ಮಾತ್ರ ಕೇವಲ ತರಲ್ಪಟ್ಟ. ವಾಕ್ಷಿ ಮದಿರೋಗಿಣಿ ಮರದ ಏಣಿಯನ್ನು, ಲ್ಯಾಡರ್ ಅಂತ ಹೇಳ್ತೇವಲ್ಲ, ಮರದ ಏಣಿಯನ್ನು ಗೃಹಂ ನಿನಾಯ ತನ್ನ ಮನೆಗೆ ಒಯ್ದನೋ. ಸಹ ಅವನು ಗುರೋಹೋ ನಿರ್ದೇಶಾತ್ ಗುರುಗಳಾದ ಶ್ರೀ ಮಧ್ವಾಚಾರ್ಯರ ಅಪ್ಪಣೆಯಿಂದ ವ್ಯಾಖ್ಯಾಸ್ವರ ತಮನಾಯ ಪ್ರವಚನದ ಧ್ವನಿಯನ್ನು ಕುಗ್ಗಿಸುವುದಕ್ಕಾಗಿ ಗಲ ಪ್ರದೇಶ ಕುತ್ತಿಗೆಗೆ ಹಿಸುವಿಕೆ, ಕುತ್ತಿಗೆ ಕುಂಚಿತಾನ ವೇದಿತ ಮಾಡಿದ. ಆ ಪೂರ್ವವಾಟನ ಸೋಲು ಈ ರೀತಿ ಆಯಿತು. ಸ್ವಿನ್ನೇಪ್ಯಸ್ಮಿನ್ ಅಭಿಯತಮಾನ ಆಗ್ರಹೋಗ್ರೇ ಪ್ರಾಚ್ಯ ತತ್ ಪ್ರವಚನ ನಿಸ್ವನ್ನತಿರೇಜೆ ಉದ್ಧರ್ತುಂ ವಿಪ್ಲಹೃದಂಗುಲಿಂ ಚ ನಾಳಂ ಸೋಭೂದಿ ತ್ಯಜನಿ ಕುತೂಹಲಂ ಜನಾನಾಂ. ಆಗ್ರಹೋಗ್ರೇ ಹಠದಿಂದ ಕಠಿಣನಾದ, ಸ್ವಿನ್ನೇ ಅಸ್ಮಿನ್ ಬೆವರಿದ ಈ ಮೂಡೆಂಬಾಡಿ ತಾಯಿನು ಯತಮಾನೇ ಸತಿ ಮತ್ತು ಪ್ರಯತ್ನ ಮಾಡ್ತಾ ಇದ್ದ. ತತ್ ಪ್ರವಚನ ನಿಸ್ವನಃ ಆ ಮಧ್ವಾಚಾರ್ಯರ ವ್ಯಾಖ್ಯಾನದ ಆ ಧ್ವನಿಯು ಪ್ರಾಚ್ಯಾತ್ ಅಹಿ ಹಿಂದಿನ ಧ್ವನಿಗಿಂತಲೂ ಅತಿರೇಜೆ ಹೆಚ್ಚಾಗಿ ವಿರಾಜಿಸಿತು. ಸಹ ಅವನು ವಿಪ್ರ ಹೃದಂಗುಲಿಂ ಉದ್ಧರ್ತುಂ ಚ ಶ್ರೀ ಮಧ್ವಾಚಾರ್ಯರ ಬೆರಳನ್ನು ಎತ್ತುವುದಕ್ಕೂ ಅಲಂ ನ ಅಭೂತ್ ಸಮರ್ಥನಾಗಲಿಲ್ಲ. ಇತಿ ಹೀಗೆಂದು ಜನಾನಾಂ ಕುತೂಹಲಂ ಅಭೂತ್ ಜನರಿಗೆ ಕೌತೂಹಲ ಉಂಟಾಯಿತು. ಬೇರೆ ಜಟ್ಟಿಗಳು ಮಾಡಿದ ಬೆಳೆ ಪರೀಕ್ಷೆಯಲ್ಲಿಯೂ ಬಳಭೀಮನ ಅವತಾರರಾದ ಆಚಾರ್ಯರೇ ಪ್ರಬಲರಾದರು ಹಂಗಂತಲ್ಲಿ ತಿಳಿಸಿದ್ದಾರೆ. ಪರಿಯೈಕ್ಷಿ ಪ್ರಬುಧಿರೈಹಿ ಶಿವಾಗ್ನಿಪೂರ್ವೈಹಿ ನೋಪೈಕ್ಷಿ ಪ್ರಬಲತರೈಸ್ತಥಾ ಪ್ರಯತ್ನೈಹಿ ನಾವೈಕ್ಷಿ ಕ್ವಚಿದಪಿ ಶಕ್ತ್ಯಪೂರ್ತಿರಸ್ಮಿನ್ ಉತ್ಪ್ರೈಕ್ಷಿ ಸ್ವಯಮಪಿ ಭೀಮಗಿತ್ಯವಶ್ಯಂ. ಇಲ್ಲಿ ಪ್ರಭುಹು ಸಮರ್ಥರಾದ ಈ ಮಧ್ವಾಚಾರ್ಯರು ಇತರೈಹಿ ಬೇರೆಯವರಾದ, ಶಿವ ಅಗ್ನಿಪೂರ್ವೈಹಿ ಶಿವ ಸಿಬಿತ್ತಾಯ ಅಂತ ಒಬ್ಬ, ಅಗ್ನಿತಾಯ ಅಂತ ಒಬ್ಬ, ಇವರೇ ಮೊದಲಾಗಿ ಉಳ್ಳ ವಾಸುದೇವ, ಉಗ್ರ, ಆಗೋಟ ಮೊದಲಾದ
ಬ್ರಾಹ್ಮಣ ಜಟ್ಟಿಗಳಿಂದ ಪರಿಚಯಿಸಲ್ಪಟ್ಟರು. ಪರಿಚಯ ಮಾಡಿದ್ರು ಎಲ್ಲರೂ. ತಥಾ ಪ್ರಯತ್ನೈಹಿ, ಅಂತಹ ಪ್ರಯತ್ನವುಳ್ಳ ಪ್ರಬಲತರೈಹಿ, ಮೊದಲಿನವರಿಗಿಂತಲೂ ಹೆಚ್ಚು ಬಲಶಾಲಿಗಳಾದ್ದರಿಂದ ಉಪೇಕ್ಷಿ, ಉದಾಸೀನ ಮಾಡಲ್ಪಡಲಿಲ್ಲ. ಅಸ್ಮಿನ್ನು, ಈ ಶ್ರೀ ಮಧ್ವಾಚಾರ್ಯರಲ್ಲಿ ಕ್ವಚಿತಪಿ, ಯಾವ ವಿಷಯದಲ್ಲಿಯೂ ಕೂಡ ಸತ್ಯ ಅಪೂರ್ತಿ, ಸಾಮರ್ಥ್ಯದ ಆ ನ್ಯೂನತೆಯು, ಸಾಮರ್ಥ್ಯ ಕಮ್ಮಿ ಆಯಿತು ಎಂಬುದು ನ ಅಪೇಕ್ಷಿ, ನೋಡಲ್ಪಡಲಿಲ್ಲ. ಸ್ವಯಮಪಿ, ತಮ್ಮಿಂದಲೂ ಕೂಡ ಅವಶ್ಯಂ ಅಯಂ ಭೀಮಃ ಇತಿ, ಖಂಡಿತ ಯಾರಿಗೂ ಈ ಮಧ್ವಾಚಾರ್ಯರು ಭೀಮಸೇನನೆಂದು ಉತ್ಪ್ರೇಕ್ಷಿ, ಊಹಿಸಲ್ಪಟ್ಟರು. ಇನ್ನು ಅನೇಕ ಬಗೆಯ ಬಲಪರೀಕ್ಷೆಗಳಿಂದ ಆಚಾರ್ಯರೊಂದು ವಜ್ರಕಾಯರೆಂದು ಜನರು ನಿಶ್ಚಯಿಸಿದರು. ಅದನ್ನೇನೆಂದು ನೋಡೋಣ. 34ನೇ ಶ್ಲೋಕ. ಲೇಕಿನ್ಯಾ ಮುಗುರಪಿನಕ್ಯ ಕೃಷ್ಯಮಾನಂ ನಾಪ್ಯೇಕಂ ತನುರುಹಮಸ್ಯ ತದೂತೂದಪಾಟಿ ನಾಸಾಗ್ರೇ ಮುದುರಿಕೃತೈಶ್ಚ ಮುಷ್ಟಿಘಾತೈರ್ ನಾಸ್ಯೇಂದೋರತಿಬಲಿ ವಿಪ್ರಸನ್ನತಾಪಿ. ಅತಿ ಬಲಿವಿಹಿ, ಅತ್ಯಂತ ಬಲಿಷ್ಠರಾದ ಮನುಷ್ಯರಿಂದ ಲೇಖಿನ್ಯ, ಕೂದಲನ್ನು ಕೀಳುವ ಚಿಮಟಿಯಿಂದ, ಸಿಸರ್ ಕತ್ತರಿಕೊಳ್ಳುತ್ತಾರಲ್ವ, ಚಿಮಟಿಯಿಂದ ಮುಗುಹು ಮತ್ತು ಉಪ ಅಪಿನಹ್ಯ, ಬಿಗಿಯಾಗಿ ಗಟ್ಟಿಯಾಗಿ ಹಿಡಿದು ಕೃಷ್ಯಮಾಣಂ ಅಪಿ, ಆ ಎಳೆಯಲ್ಪಟ್ಟರು. ಅಸ್ಯ ಏಕಂ ತನುರುಹಂ, ಈ ಮಧ್ವಾಚಾರ್ಯರ ಒಂದು ಕೂದಲು, ಒಂದು ರೋಮವನ್ನು ಕೂಡ ನತು ಉದಪಾಠಿ, ಕೀಳಲ್ಪಡಿರಲಿಲ್ಲ, ಸರಿಲಕ್ಕ ಮುಡಿಯಲ್ಲ, ಕಟ್ ಮಾಡಿ ತರಿಲಕ್ಕ ಮುಡಿಯಲ್ಲ. ಮೃದಿನಿ ನಾಸಾಗ್ರೆ, ಕೋಮಳವಾದ ಮೂಗಿನ ತುದಿಯಲ್ಲಿ ಹೃದೈಹಿ ಮುಷ್ಟಿಹಿ ಘಾತೈಹಿ, ಮಾಡಲ್ಪಟ್ಟ ಅವ್ರ ಮೂಗಿನಲ್ಲಿ ಒಂದು ಪಂಚ್, ಕೈ ಮುಷ್ಟಿನಾಗಿ ಇಟ್ಟು ಪಂಚ್ ಮಾಡಲ್ಪಟ್ಟ ಮುಷ್ಟಿಯ ಹೊಡೆತಗಳಿಂದಲೋ ಬುದ್ಧಿಗಳಿಂದಲೋ ಹಾಸ್ಯೆಂದೋಹೋ ಪ್ರಸನ್ನತಾ, ಚಂದ್ರನಂತೆ ಇರುವ ಮುಖದ ಸಂತೋಷದಿಂದ ಇರುವಿಕೆಯು ನ ಆಸಿ, ತಿರಸ್ಕರಿಸಲ್ಪಡಲಿಲ್ಲ. 35ನೇ ಶ್ಲೋಕದ ಹೀಗೆ ದುರ್ಬಲರೊಡನೆ ಆಚಾರ್ಯರು ವಿವರಿಸಿದರು. ಯಾರು ಮಾಡ್ತಾ ಇದ್ರು. ಪಂಚಾಸ್ಯಃ ಸ್ವಭಿರಿಭಗಿ ವೈವಿಹೀನ ಸಾರೈರ್ ಅಂಬೋಧಿರ್ ನಗಸರಿತಾಂ ಜಲರಿವಾಲ್ಪೈಹಿ ಕದ್ಯೋತೈರಿವ ನಿರ್ವಿಡಂಬಯನ್ ಪತ್ಯರ್ಥಿ ಸ್ವಸಮಣರೈರ್ ವ್ಯವಹರತ್ ಸಹ ನೂನ್ ವಿಡಂಬಯನ್ ಸಹ, ಮನುಷ್ಯರನ್ನು ಅನುಕರಿಸುವ ಆ ಶ್ರೀ ಮಧ್ವಾಚಾರ್ಯರು ಪಂಚಾಸ್ಯಃ, ಸಿಂಹವು ವಿಹೀನ ಸಾರೈಹಿ ಸ್ವಭಿರಿವ, ಅಲ್ಪ ಬಲವುಳ್ಳ ನಿಜವಾದ ನಾಯಿಗಳಿಂದ ಕೂಡಿಕೊಂಡು ಎಂಬಂತೆ, ಹಿ ಆಶ್ಚರ್ಯವು ವೈ ನಿಶ್ಚಯ, ಅಂಬೋಧಿಹಿ ಸಮುದ್ರವು, ಅಲ್ಪೈಹಿ ನಗ ಸರಿತಾಂ ಜಲೈಹಿ ಇವ, ಸ್ವಲ್ಪವಾದ, ಅಲ್ಪೈಗಿಂತ ಸ್ವಲ್ಪವಾದ ಬೆಟ್ಟದ ನದಿಗಳ ನೀರಿನಿಂದ ಎಂಬಂತೆ, ತರಣಿಹಿ ಕದ್ಯೋತೈಹಿ ಇವ, ಸೂರ್ಯನು ಮಿಂಚು ಹುಡುಗಳಿಂದ ಎಂಬಂತೆ, ಮಿಂಚು ಹುಡುಗ ಮಿನ್ನಾಮಿಣಿ ಪಿಚ್ಚಿ ಗ್ಲಿಟರ್ ಆಗೋದಿಲ್ಲವ ಅದು ಎಂಬಂತೆ, ಪ್ರತ್ಯರ್ಥಿ ಸ್ವಸಮಣರೈ, ಶತ್ರುಗಳು ತನ್ನವರು ಮತ್ತು ಮಧ್ಯಸ್ಥರು ಆದ ಮನುಷ್ಯರಿಂದ ಕೂಡಿಕೊಂಡು ವ್ಯವಹರಿಸಿದರು. ಆಚಾರ್ಯ ಇನ್ನೂ ಒಂದು ಮಹಿಮೆಯಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪಾರಂತೆ ಸುರಸದನಂ ವಿಶಾಲ ಸಂಪ್ರಾಪ್ತಃ ಕಳುಂಜರಾನ್ ನಿವೇದ್ಯಹೀನಂ ರಾಮ್ಯಾಗ್ರ್ಯ ಚಿತಿಪತಿಭಿಃ ದಿನಾರ್ಧ ಮಾತ್ರ ತದ್ಭೂತಿರ್ವದಿತಸಭೂತ ವಲ್ಯವಾಲ್ಪಾಃ. ವಿಶಾಲ ಸಂವಿತ್ ಶ್ರೀ ಪೂರ್ಣ ಪ್ರಜ್ಞ ಆಚಾರ್ಯರು ಉಚಿರಾತ್ ನಿವೇದ್ಯಹೀನಂ,
ಬಹುಕಾಲದಿಂದ ನೈವೇದ್ಯ ಸಮರ್ಪಣ ಮೊದಲಾದ ಪೂಜಾ ವಿಧಾನಗಳಿಲ್ಲದ ಪಾರಂತಿ ಸುರಸದನಂ, ಪಾರಂತಿ ಕೆವುಡಬೇಲಂತೆ ಹೆಸರು ಅವರಿಗೆ. ಆ ಪಾರಂತಿ ದೇವಾಲಯವನ್ನು ಸಂಪ್ರಾಪ್ತ ತು ಹೊಂದಿದವರಾಗಿ, ಪ್ರಾಪ್ತಿ ಅಂತ ಹೊಂದೋದು, ಸಂಪ್ರಾಪ್ತ ಅಂದ್ರೆ ಚೆನ್ನಾಗಿ ಹೊಂದಿದರು, ಸೇರಿದರು, ತು ಅಂತ ಹೇಳ್ತಾರೆ. ಗ್ರಾಮ್ಯಾಗ್ರಿಯ ಚಿತಿಪರಿವಿಹಿ, ಗ್ರಾಮದ ಮುಖ್ಯಸ್ಥರು ಮತ್ತು ರಾಜ, ಚಿತಿ ಅಂದ್ರೆ ಭೂಮಿ, ಭೂಮಿಗೆ ಪತಿಯಾದ ರಾಜ, ಆ ಚಿತಿಪತಿಗೆ ಮತ್ತು ರಾಜ ಇವರಿಂದ ದಿನಾರ್ಧ ಮಾತ್ರಾತ್, ದಿನ ಅರ್ಧ ಮಾತ್ರಾತ್, ಅರ್ಧ ದಿನದಲ್ಲಿಯೇ ಸಭೂತ ಬಲಿ, ಭೂತ ಬಲಿ ಸಹಿತವಾಗಿ ಅನಲ್ಪಾಹ ತದ್ಭೂತಿ ಹೆಚ್ಚಾದ ದೇವಾಲಯದ ಪೂಜಾದಿ ವೈಭವಗಳನ್ನು ವ್ಯತೀತ ಮಾಡಿದರು, ನಡೆಸಿಕೊಟ್ಟರು. ಆ ದೇವಾಲಯವನ್ನು ಅಷ್ಟು ಬೇಗನೆ ಜೀರ್ಣೋದ್ಧಾರ ಮಾಡಿಸಲು ಕಾರಣ ಏನು ಹಂಗಂಬಂದ್ರೆ ಈ ಶ್ಲೋಕದ ಹೇಳ್ತಾರೆ. 37ನೇ ಶ್ಲೋಕದಲ್ಲಿ ಭೀಮತ್ವೇ ಸಗಸಗದೈಗಿ ಪ್ರತಿಷ್ಠಿತ ಪ್ರಾಕ್ ಪಂಚಾತ್ಮ ಮುರರಿಭುಜ ರಂಚಿತೋ ಯದತ್ರ ಪಾಂಚಾಲ್ಯ ಬಳಿಸಲಿಲಂ ಸಮಂ ದದತ್ಯ ಸೋಸ್ಮಾರ್ಷಿ ತಮಿಮ ಮತ ಪ್ರಪೂಜ್ಯ ಪೂಜ್ಯ. ಪ್ರಾಕ್ ಹಿಂದೆ ದ್ವಾಪರ ಯುಗದಲ್ಲಿ ಭೀಮತ್ವೇ ತನ್ನ ಭೀಮಸೇನ ರೂಪದಲ್ಲಿ ಸಗದೈಗಿ ಸಹೋದರರೊಡನೆ ಅತ್ರ ಪ್ರತಿಷ್ಠಿತ, ಈ ಪಾರಂತಿ ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡಲ್ಪಟ್ಟ ಪಂಚಾಸ್ಮ ಮುರರಿಪುಹು 5 ರೂಪಗಳುಳ್ಳ ಶ್ರೀಮನ್ನಾರಾಯಣನು ಬಳಿ ಸಲಿಲಂ ದದತ್ಯ ಪಾಂಚಾಲ್ಯ ಸಮಂ, ಭೂತ ಬಳಿಗೆ ನೀರನ್ನು ಕೊಡುತ್ತಿದ್ದ ದ್ರೌಪದಿ ದೇವಿಯ ಅವರಿಂದ ಕೂಡಿಕೊಂಡು, ದ್ರೌಪದಿ ದೇವಿಯರೊಡನೆ ಕೂಡಿಕೊಂಡು ಯತ್ ಅಂಚಿದ, ಯಾವ ಕಾರಣದಿಂದ ಪೂಜಿಸಲ್ಪಟ್ಟಿದ್ದನೋ ತತ್, ಆದ್ದರಿಂದ ಪ್ರಪೂಜ್ಯ ಪೂಜ್ಯ ಸಹ ಪರಮ ಪೂಜ್ಯರಾದ ರುದ್ರಾದಿಗಳಿಂದಲೂ ಪೂಜ್ಯರಾದ ಆಚಾರ್ಯರು ಅತ ತಂ ಯಮಂ ಅನಂತರ ಈ ವಿಷ್ಣುವನ್ನು ಆಸ್ಮಾಸೀತ್ ಸ್ಮರಿಸಿದರು, ಸ್ಮರಣೆ ಮಾಡಿದರು. ಆಚಾರ್ಯರ ಮತ್ತೊಂದು ಮಹಿಮೆಯನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ. 38ನೇ ಶ್ಲೋಕ. ಆಯಾಸ್ಯನ್ ಕೆಲಸರಿದಂತರಾಕ್ಯ ದೇಶಂ ಗ್ರೀಷ್ಮೇ ನಿರ್ಜಲಮಿಗ ಶುಶ್ರುವಾಂಸ್ತಟಾಕಂ ತತ್ಕಾಲೇ ಪರಮವಿವಶ್ರಯನ್ ಗಣಾಗಂ ತತ್ಪೂರ್ತ್ಯೈ ವ್ಯತಿತ ಕುತೂಹಲಂ ಜನಾನಾಂ. ಗ್ರೀಷ್ಮೆ ಸರಿದ ಅಂತರಾಕ್ಯ ದೇಶಂ ಆಯಾಸ್ಯನ್, ಗ್ರೀಷ್ಮ ಋತು ಸರಿಯಾದ ಬಿಸಿಲು, ಬೇಸಿಗೆ ಕಾಲದಲ್ಲಿ ಇಡೆತುದೆ ಎಂಬ ಪ್ರದೇಶಕ್ಕೆ ಬರುವವರಾದ ಈಗ ಆ ಗ್ರಾಮದಲ್ಲಿ ತಟಾಕಂ ನಿರ್ಜಲಂ ಶುಶ್ರವಾನ್ ಸಹ, ಕೆರೆಯನ್ನು ನೀರಿಲ್ಲದನ್ನಾಗಿ ಕೇಳಿದಂತಹ ಆ ಶ್ರೀಮಧ್ವಾಚಾರ್ಯರು ತತ್ಕಾಲೇ ಆ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಆ ಹಾಟ್ ಸಮ್ಮರ್ ಅಲ್ಲಿ ತರಂ ತತ್ಪೂರ್ತಿಯೈ ಕೇವಲ ಆ ಕೆರೆ ತುಂಬುವುದಕ್ಕಾಗಿ ಮಾತ್ರ ಗಡಗಂ ಅಭಿವರ್ಷೆಯನ್ನು ಮೇಘಗಳನ್ನ ಮಧ್ಯೆಯಲ್ಲಿ ಬರಲಕ್ಕಿಟ್ಟು ಮೋಡಗಳ ಸಮೂಹಗಳನ್ನು ಕರೆದು ತಗೊಂಡು ಬಂದು ಮಳೆ ಸುರಿಸುವಂತೆ ಮಾಡುತ್ತಾ ಜನಾನಾಂ ಕುತೂಹಲಂ ವ್ಯತಿತ. ಕೋಡೈ ಮಳೆ, ಐಸ್ ಕಟ್ಟಿ ಮಳೆಗಳು ಕೋಡೆಯಲ್ಲಿ ಸಮ್ಮರ್ಲಿ ಬೀಳೋದಕ್ಕೆ ಸಮಯದಲ್ಲಿ ಜನಾನಾಂ ಕುತೂಹಲಂ ವ್ಯತಿತ, ಜನರಿಗೆ ಆಶ್ಚರ್ಯವನ್ನು ಉಂಟು ಮಾಡಿದರು. ಆಮೇಲೆ ಇನ್ನೊಬ್ಬ ನೆಕ್ಸ್ಟ್ ಆಚಾರ್ಯರನ್ನು ಹೊಡೆಯಲು ಬಂದ ಗ್ರಾಮಾಧಿಪತಿಯು ಆಚಾರ್ಯರಿಗೆ ಅಡ್ಡ ಬಿದ್ದನು. ದುರ್ಮಂತ್ರೈಹಿ ಕಳಬಡಲೈಹಿ ಪ್ರಚೋದ್ಯಮಾನೋ ಗ್ರಾಮೇಶೋ ವೃಷಳಪತಿ ಪ್ರಹರ್ತುಮೇಣಂ ಸಂಪ್ರಾಪ್ತಸ್ತತವುದಯಾಂತ ಮೋಕ್ಷಮಾಣಃ ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ. ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ. ಲಾಸ್ಟ್ ಸೆಂಟೆನ್ಸ್. ಖಳಪಟಲೈಹಿ ದುಷ್ಟರ ಸಮೂಹಗಳಿಂದ, ದುರ್ಮಂತ್ರೈಹಿ ಕೆಟ್ಟ ಮಂತ್ರ ಆಲೋಚನೆಗಳಿಂದ, ಏನಂ ಪ್ರಹರ್ತುಂ ಪ್ರೋದ್ಯಮಾನಃ ಈ ಮಧ್ವಾಚಾರ್ಯರನ್ನು ಹೊಡೆಯುವುದಕ್ಕೆ ಕೊಲ್ಲಲು ಪ್ರೇರಿಸಲ್ಪಟ್ಟ ರಾಮೇಶ ವೃಷಭಪತಿ, ರಾಮರ ಮುಖಂಡನಾದ ಆ ಸೂತ್ರ ಪ್ರಭುವು ಸಂಪ್ರಾಪ್ತ ಬಂದವರಾಗಿ
ತತಃ ಪ್ರಾಪ್ತನ್ನ ಬರೋದು, ಸಂಪ್ರಾಪ್ತಗ ಚೆನ್ನಾಗಿ ಬಂದವನಾಗಿ, ತತವುತ ಅಲ್ಲಿಂದಲೂ ಯಾಂತಂ ಹೋಗುತ್ತಿರುವ, ಪ್ರೋದ್ಯಂತಂ ರವಿಮಿವ ಉದಯಿಸುತ್ತಲೇ ಇರುವ ಸೂರ್ಯನನ್ನು ಎಂಬಂತೆ ಆಚಾರ್ಯರನ್ನು ವೀಕ್ಷಮಾಣ ನೋಡುತ್ತಿರುವವನಾಗಿ, ವಿಸ್ಮತಃ ನನಾಮ ಆಚಾರ್ಯರನ್ನ ನೋಡಿದೋಡ್ತಾ, ಅವರ ಮುಖವನ್ನ ನೋಡಿದೋಡ್ತಾ, ಉದ್ಯಮ ಆಗ್ತಾ ಇರುವ ಸೂರ್ಯನನ್ನ ನೋಡಿದಂತೆ ಆಚಾರ್ಯನ ನೋಡಿ ಆಚಾರ್ಯ ಪಟ್ಟು ತಾಮ್ ಯಾವ ಕೆಲ್ಸಕ್ಕ ಆಚಾರ್ಯನ ಕೊಲ್ಲಲಕ್ಕೋಸ್ಕರ ಹೊಡೆಯಲಕ್ಕೋಸ್ಕರ ಬಂದ ಅದನ್ನ ಮರ್ತು ಹೋಗಿ ಸಾಷ್ಟಾಂಗ ನಮಸ್ಕಾರ ದಂಡಾಕಾರವಾಗಿ ಮಾಡಿ ಆಚಾರ್ಯಗೆ ನಮಸ್ಕಾರ ಸಲ್ಲಿಸಿದನು. ಶ್ರೀ ಕೃಷ್ಣಾಮೃತ ಮಹಾರ್ಣವೆಂಬ ಗ್ರಂಥ ನಿರ್ಮಾಣದಿಂದ ಗುರು ಮಧ್ವರು ಮಾಡಿದರು ಮಹಾ ಉಪಕಾರ. ಅದು ಏನು? 40ನೇ ಶ್ಲೋಕ. ಕ್ಷೇತ್ರಾಘ್ಯಂ ತ್ರಿಭುವನ ವೈದ್ಯನಾಥನಾಥಂ ಪಸ್ತಾಯ ಪ್ರಜತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾನವಾಭಿಧಾನಂ ಚಕ್ರೆ ಸದ್ವಚನ ತತಿಂ ಸಭಕ್ತಭೂತ್ಯೈ ಪ್ರಭಾವಿ ಪ್ರಚುರತರಾಂತರ. ಸಾಮರ್ಥ್ಯಶಾಲಿಗಳಾದ ಶ್ರೀ ಪೂರ್ಣಪ್ರಜ್ಞ ಆಚಾರ್ಯರು ತ್ರಿಭುವನ ವೈದ್ಯನಾಥನಾಥಂ 3 ಲೋಕದ ವೈದ್ಯರಿಗೆ ಸ್ವಾಮಿಯಾದ ಧನ್ವಂತರಿಗೆ ಸ್ವಾಮಿಯಾಗಿ ಉಳ್ಳ ಕ್ಷೇತ್ರಾಗ್ರ್ಯಂ ಕುಕ್ಕಡವೆಂಬ ಶ್ರೇಷ್ಠವಾದ ಗ್ರಾಮವನ್ನು ಕುರಿತು ಪ್ರಸ್ಥಾಯ ಹೊರಟು ಶ್ರೀ ಕೃಷ್ಣಾಮೃತ ಪರಮಾರ್ಣವಾಭಿಧಾನಂ ಶ್ರೀ ಕೃಷ್ಣಾಮೃತ ಅಕಾರ್ಣವೆಂಬ ಹೆಸರುಳ್ಳ ಸದ್ವಚನ ತತಿಂ ಒಳ್ಳೆಯ ಪುರಾಣ ವಚನಗಳ ಸಮೂಹ ವೇದ ಗ್ರಂಥವನ್ನು, ತತಿಂದ್ರ ವೇದಗಳು ಹರಿಕರಾಮ ಸಾಗರ್ ಕೂಡ ಬಂದಿದೆ. ಸ್ವಭಕ್ತ ಭೂತ್ಯೈ ತಮ್ಮ ಭಕ್ತನಾದ ಇಡಪಾಡಿ ತಾಯಿ ಎಂಬುವನ ಶ್ರೇಯಸ್ಸಿಗೋಸ್ಕರ ಚಕ್ರೆ ಮಾಡಿದರು ಅಂತ ಹೇಳಿದ್ದಾರೆ. 40 ಶ್ಲೋಕ ಆಗಿದೆ, ಇನ್ನು 15-16 ಶ್ಲೋಕ ಇದೆ. ಅದು ಮುಂದಿನ ಹಂಚಿಕೆಯಲ್ಲಿ ನಿಮ್ಮ ಕೂಡ ಹಂಚಿಂತಾನೆ, ಇಲ್ಲ 10 ಆಮೇಲೆ 5 ಅದೇ மாதிரி ಮಾಡ್ತಾನೆ. ಅದು ಹೆಂಗ ಅನುಕೂಲಕ್ಕೆ ತಕ್ಕಂಗ ಮಾಡ್ತಾನೆ. ನಾನು ಯಾಕೆ ಬಂದು ಇಷ್ಟು ಪ್ರಯತ್ನ ಪಟ್ಟು ಪ್ರತಿಪದ ಅರ್ಥ ಹೇಳಿಸಿಕೊಡ್ತಾ ಇದ್ದೇನೆ ನಿಮಗೆ ಹಂಗಂತ ಹೇಳಿದ್ರೆ, ಯಾವಾಗಲೂ ಈ ಪಾಠ ಕ್ರಮ ಎಂಬುದು ಹೆಂಗಂದ್ರೆ, ಮೊದಲಲ್ಲಿ ಬಂದು ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥ ನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾರ್ಣವ ಅಭಿಧಾನಂ ಚಕ್ರೆ ಸದ್ವಚನ ತತಿಂ ಸ್ವಭಕ್ತ ಭೂತ್ಯೈ. ಈಗ ಮೆಲ್ಲಗೆ ಒಂದು ಸರ್ತಿ ಹೇಳೋದು. ಆಮೇಲೆ ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥ ನಾಥಂ, ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥ ನಾಥಂ, ಅರ್ಧ ಒಂದು ಪಾದದಲ್ಲಿ ಅರ್ಧ ಪಾದ ಹೇಳೋದು. ಆಗ ಒಂದು ಅದು ಮುಗಿದ ಮೇಲೆ ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥ ನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ. ಇದು ಪೂರ್ವಾರ್ಧ ಇವಾಗ ಕಂಪ್ಲೀಟ್. ಆಗ ಹೇಳಿಸಿಕೊಡೋದು. ಹಾಗೆ ಆಮೇಲೆ ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿಧಾನಂ 3ನೇ ಪಾದ. ಕೊನೆಯ ಪಾದ ಚಕ್ರೆ ಸದ್ವಚನ ತತಿಂ ಸ್ವಭಕ್ತ ಭೂತ್ಯೈ. ಹಿಂಗೆ ಹೇಳಿಸಿಕೊಡುವಂತಲ್ಲ, ಮೊದಲಲ್ಲಿ ಒಂದು ವರ್ಡ್, ಅದಕ್ಕೆ ಮೇಲೆ ಎರಡು ವರ್ಡ್, ಅದಕ್ಕೆ ಮೇಲೆ ಹಿಂದಗಡೆ ಇರೋ 2 ವರ್ಡ್, ಅದಕ್ಕೆ ಮೇಲೆ 2ನೇ ಪಾದದಲ್ಲಿ ಇರೋ 2 ವರ್ಡ್, ಅದಕ್ಕೆ ಮೇಲೆ 2 ವರ್ಡ್. ಇದೇ மாதிரி ಹೇಳ್ತಾಳೆ ಬಂದ್ರೆ ಹಾಗೆ ಮ್ಯಾಮ್ ಪೂರ್ವಾರ್ಧ ಮಾತ್ರ ತನಿಯಾ ಹೇಳೋದು, ಹಾಗೆ ಮೇಲೆ ಪೂರ್ವಾರ್ಧ ಸೇರಿ ಹೇಳೋದು. ಹಿಂಗೆ ಹೇಳಿಸಿಕೊಡುವಂತಲ್ಲ 5 ಸಾರ್ತಿ 6 ಸಾರ್ತಿಯೋ ಅದು ಬಂದು ಆ ಶ್ರವಣ ಮಾಡೋ ಭಾಗ್ಯ ನಮಗೆ ಸಿಕ್ಕೋದು, ಆ ವರ್ಡ್ಸ್ನ ಆ ಪದಗಳು. ಆದ್ರೆ ಏನು 10 ಸಾರ್ತಿ ಆ ಪದಗಳು ಕೇಳೋವಂತಲ್ಲ, ಆಟೋಮ್ಯಾಟಿಕ್ ಮೈಂಡ್ ಬಂದು ಅದನ್ನು ಸ್ಟೋರ್ ಮಾಡ್ಕೊಬಹುದು. ಕಂಪ್ಯೂಟರ್ಲಿ ಒಂದು ಸಾರ್ತಿ ನೀವು ಒಂದು ಒತ್ತಿದ್ರಿ ಅಂದ್ರೆ ಮೌಸ್ನ ಅದು ಸ್ಟೋರ್ ಮಾಡಿಗಿಂತ ಸೇವ್ ಆಗಿರುತ್ತೆ. ಮೈಂಡ್ ಹಂಗಿಲ್ಲ, ಮೈಂಡ್ ಬಂದು ಕಂಪ್ಯೂಟರ್ಗಿಂತ ಫಾಸ್ಟ್. ಆದ್ರೆ ಇದ್ರಿಗೆ ಕೂಡ ವೈರಸ್ ಎಲ್ಲ ಬಂದು ವೈರಸ್ ಆಗಿರೋದು. ನಮಗೆ ವೈರಸ್ಸೇ ಬರುದು. ಏನಾದ್ರು ಬ್ರೈನ್ ಫೀವರ್ அந்த மாதிரி ಬೇರೆ ಏನಾದ್ರು ಪ್ರಾಬ್ಲಮ್ ಬಂದು ಸ್ಟ್ರೋಕ್ ಬಂದು ಏನಾದ್ರು ಒಂದು ಆದ್ರೆ ಹೊರತು ಅದರಲ್ಲಿ ಸಹಜ ಪಾಟು ಇರೋದು. ಅದಕ್ಕೋಸ್ಕರ ಪದಚ್ಛೇದ ಮಾಡಿ ಅದನ್ನ ನಾವು ಪಾಠ ಮಾಡಿದ್ದೇವೆ ಅಂದ್ರೆ ಆಟೋಮ್ಯಾಟಿಕ್ ಬೈಗಾಟ ಇಡೋದು. இந்த மாதிரி ಹೇಳುವಂತಲ್ಲ 10 ಜನಗಳು ಶಿಷ್ಯರು ಇರೋರು, 20 ಜನಗಳು ಶಿಷ್ಯರು ಇರೋದು. ಆಗ ಒಂದು ಸ್ಟೂಡೆಂಟ್ ವಿದ್ಯಾರ್ಥಿನೂ ಒಂದು ಶ್ಲೋಕವನ್ನು
15 ಮಕ್ಕಳು 20 ಮಕ್ಕಳು ಇದೆ ಅಂತ 20 ಸಾರಿಸಿ ಅದನ್ನ ಶ್ರವಣ ಮಾಡೋರು. ಒಂದೇ ಶ್ಲೋಕನ ಒಂದೇ ದಿನದಲ್ಲಿ 20 ಸಾರಿ ಶ್ರವಣ ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಬೈ ಹಾರ್ಟ್. ಅದಕ್ಕೆ ಮೇಲೆ ಪುಸ್ತಕವೇ ಬೇಕಾದಿಲ್ಲ. ಆ ಪದಗಳು, ಆ ಪದಗಳಿಗೆ ಹೇಳಿದ ಇದು ಅರ್ಥಗಳು, ಮೀನಿಂಗ್ಸು, ಆ ವರ್ಡ್ಗಳ ಮೀನಿಂಗ್ಸು, ಪದಕ್ಕ ಎಲ್ಲವೇ ಬೈಗಾಟ ಇಡೋದು. ಆಗ ನೀವು ಪಾಠ ತೆಗಿಬೇಕು ಅಂದ್ರೂ ಶ್ಲೋಕ ಮಾತ್ರ ಹೇಳಿ ಪರಿಚಯದ ಮಾಡಿ ಅದಕ್ಕೆ ಅರ್ಥ ಹೇಳಿಡುವ ಅಂದು ಪುಸ್ತಕವೇ ಬೇಕಾದಿಲ್ಲ, ಎಲ್ಲವೇ ಮಸ್ತಕದಲ್ಲಿ ಬಂದು ತುಂಬಿಡೋದು. ಹ್ಯೂಮನ್ ಬ್ರೈನ್ ಈಸ್ 1,00,000 times ಪವರ್ಫುಲ್ ಮೆಮರಿ ವೈಸ್ ಡ್ಯಾನ್ ಕಂಪ್ಯೂಟರ್. 1,00,000 times ನೋಡ್ರಿ, 1,00,000 times ಬೆಟರ್. ಹಂಗಂದ್ರೆ ನಮ್ಮ ಮೈಂಡ್ ಬಂದು, ಬ್ರೈನ್ ಬಂದು ಎಷ್ಟು ಒಂದು ಕೆಪಾಸಿಟಿ ಇದೆ ಅಂತ ತಿಳ್ಕೊಳ್ತೀವಿ. ಅದಕ್ಕೋಸ್ಕರ ನಿಮ್ಮ ಬ್ರೈನ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಈ ಪರಿಚಯದ ಮಾಡಿ ಪಾಠ ಹೇಳಿಸಿಕೊಡೋದು, ಇದೆಲ್ಲ ಹೇಳಿದ್ರಿ ಅಂದ್ರೆ ಆಟೋಮ್ಯಾಟಿಕ್ ಬೈಗಾಟ ಇಡೋದು, ನಿಮಗೆ ಸ್ಪಷ್ಟತೆ ಬಂದಿಡೋದು. ಇಲ್ಲಿ ಸ್ಪಷ್ಟವಾ ಒಂದೊಂದು ಪದನ ಸ್ಪಷ್ಟವಾ ನೀವು ಹೇಳುವ ಒಂದು ಉಚ್ಚಾರಣೆ ಮಾಡುವ ಒಂದು. ಅದಕ್ಕೋಸ್ಕರ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಅವಶ್ಯ ಗೌರವ ಕೊಟ್ಟು ಇದೆಲ್ಲ ಮತ್ತು ಹಾಕಿ ಕೇಳ್ರಿ. ಒಂದ್ಸಾರ್ತಿ 14ನೇ ಸರ್ಗ ಇವಾಗ 40 ಶ್ಲೋಕ ಹಾಕಿದ್ರೆ ಇನ್ನೊಂದು 15 ಶ್ಲೋಕ ಬಂದು ಒಂದು 4-5 ದಿನದಲ್ಲಿ ಹಾಕಿರ್ತಾನೆ ನಾನು. ಹಾಗೆ ಅದರ ನಾನು ಡಿಸೆಂಡಿಂಗ್ ಆರ್ಡರ್ಲಿ ಬರ್ತೇನೆ. 1 16 ಅಲ್ಲ, 16 ನಾನು ಕೆಳಗೆ ಇಳಿದು ಬರ್ತೇನೆ. ಈ 16 ಮುಡಿಸಿದ ಹೊರತು 15 ತುಂಬಾ ಇನ್ನೂ ಇಂಟ್ರೆಸ್ಟಿಂಗ್ ಇರೋದು, ಶ್ಲಾಸ ಇರೋದು 15ನೇದು. ಇದಕ್ಕಿಂತ ಅದೆಲ್ಲ ಚಿಕ್ಕ ಶ್ಲೋಕಗಳು ಈಸಿಯ ಬೈಹಾಟ ಇಡೋದು. ಅದೊಂದು ಎಲ್ಲರೂ ಪ್ರಯತ್ನ ಮಾಡಿ. ಅವಶ್ಯ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋ ಕಾಪಿ ರೈಟ್ಸು. ಎಷ್ಟು ಬಂದಿರಬೇಕಾದ್ರೆ ನೀವು ಶೇರ್ ಮಾಡಬಾರ್ದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲ ಗ್ರೂಪ್ಗಳನ್ನ ಹಂಚಿ, ಎಲ್ಲರೂ ಕೇಳಿ ಅದನ್ನು ವಹಿವಾಟು ಮಾಡಿ ಅಂದರೆ ಅದೇ ನೀವು ಕೊಡೋ ಗುರು ದಕ್ಷಿಣೆ. ನನಗೆ ಯಾವ ದಕ್ಷಿಣೆ ನನಗೆ ಇಲ್ಲ. ಅಲ್ಲಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೃಷ್ಣಾಚಾರ್ಯ ಇದೇ மாதிரி ದಂಡಿಯ ಪಾಠ ತೆಗಿಲಕ್ಕ ಹಲವು ಅವ್ರಿಗೆ ದೇಹ ಆರೋಗ್ಯ ಕೊಟ್ಟು ಆಯುಷನ್ನು ಕೊಡ್ರಿ ಅಂತ ಹೇಳ್ತು ಪ್ರಾರ್ಥನೆ ಮಾಡ್ಕೊಂತೀವಿ. ಒಂದು ಇದನ್ನು ನೀವು ದಂಡಿಯ ಬಂದರಿಗೆ ಹಂಚೋದು ಒಂದು ಗುರುದಕ್ಷಿಣೆ, ಇನ್ನೂ ಒಂದು ನಂಗೋಸ್ಕರ ಪ್ರಾರ್ಥನೆ ಮಾಡ್ಕೊಬಹುದು ನನ್ನ ದೇಹ ಆರೋಗ್ಯಕ್ಕೋಸ್ಕರ. ಇದು 2 ದಾಳ ಗುರುದಕ್ಷಿಣೆ ನೀವು ಕೊಡ್ತೀರಿ. ನೀವು ಪ್ಯಾಕೆಟಿಂದ 5 ಪೈಸಾ ವೆಚ್ಚ ಮಾಡಬೇಕಾದ ಅವಶ್ಯ ಇಲ್ಲ, ಖರ್ಚೇ ಇಲ್ಲ. ಹಂಗೆ ಇನ್ನೊಬ್ಬರು ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡೋ ಒಂದು ದಕ್ಷಿಣೆನ ಮಾತ್ರ ಸಲ್ಲಿಸಿ ಈ ಪಾಠಗಳನ್ನ ನೀವು ಸ್ವೀಕಾರ ಮಾಡಿರಿ. ಹಾಗಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಎಲ್ಲರಿಗೂ ಅಸ್ಮತ್ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ ಪ್ರಾರ್ಥನೆ ಮುಖ್ಯ ಪ್ರಾಣ ಅಂತ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಿಯದಾಂ. ಶ್ರೀ ಕೃಷ್ಣಾರ್ಪಣಂ ಅಸ್ತು. ಸ್ಟಾಪ್.